ಹಾಯ್ ಗೈಸ್, ನಾನು ಈಗಾಗಲೇ ಇಂಡಕ್ಷನ್ ಮತ್ತೆ ಓರಿಯೆಂಟೇಶನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಅವರು ಇಂಡಕ್ಷನ್ ಮತ್ತೆ ಓರಿಯೆಂಟೇಶನ್ ಪ್ರೋಗ್ರಾಮ್ ನ ಫಸ್ಟ್ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋ ನೋಡಿ. ಯಾಕೆ ಅಂತಂದ್ರೆ ಆ ವಿಡಿಯೋಗೂ ಈ ವಿಡಿಯೋಗೂ ಇಂಟರ್ಲಿಂಕ್ ಇರುತ್ತೆ. ಸೊ ಏನಕ್ಕೆ ಆ ವಿಡಿಯೋ ನೋಡಿ ಅಂತ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ನೀವು ಇಷ್ಟು ವರ್ಷ ಏನಿದೆಯಲ್ಲ ಪಾಸ್ಟ್ 10 ಇಯರ್ಸ್ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೊನೆ ಕ್ಲಾಸ್ ಆದ್ಮೇಲೆ ಎರಡೇ ಹೈಸ್ಕೂಲಿಗೆ ಬರ್ತೀರಾ, 8, 9, 10 ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಬರ್ತೀರಾ. ಸ್ಕೂಲ್ ಎಜುಕೇಶನ್ ಸಿಸ್ಟಮ್ಗೂ ಕಾಲೇಜ್ ಎಜುಕೇಶನ್ ಸಿಸ್ಟಮ್ಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ನಿಮ್ಗೆ ಅಕಾಡೆಮಿಕ್ ಇಯರ್ ಅಲ್ಲಿ ಆಗ್ತಕ್ಕಂತಹ ಇವೆಂಟ್ ಗಳಾಗಿರ್ಬೋದು, ಬಹಳಷ್ಟು ಚೇಂಜಸ್ ಇರುತ್ತೆ. ಸೊ ನೀವು ಅಲ್ಲಿ ಹೇಗೆ ಓದ್ಬೇಕಾಗುತ್ತೆ, ನೀವು ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದಿದ್ದಕ್ಕೂ ಕಾಲೇಜ್ಗಳಲ್ಲಿ ಇರೋದಕ್ಕೂ ಏನ್ ವ್ಯತ್ಯಾಸ ಇದೆ, ಸೊ ನಿಮ್ಮ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಕಾಲೇಜ್ ಟೈಮಿಂಗ್ಸ್ ಏನಿರುತ್ತೆ. ಸೊ ಈ ಸಂಬಂಧಪಟ್ಟಂಗೆ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಇಂಡಕ್ಷನ್ ಮತ್ತೆ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಈಗ ನೀವು ಈ ವಿಡಿಯೋಗೆ ಜಂಪ್ ಆಗ್ಬಹುದು. ಆ ವಿಡಿಯೋ ಲಿಂಕ್ ಅನ್ನ ನೀವು ಮೇಲ್ಗಡೆ ಈಗ ಕಾಣಿಸ್ತಾ ಇರ್ಬೋದು, ಡಿಸ್ಪ್ಲೇ ಮೇಲೆ ನಾನು ಕೊಟ್ಟಿದ್ದೀನಿ. ಸೊ ಆ ವಿಡಿಯೋದು ಲಿಂಕ್ ಈಗಾಗಲೇ ಡಿಸ್ಪ್ಲೇ ಬರ್ತಾ ಇದೆ. ಸೊ ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ. ಸಿ ಗೈಸ್, ನಾನು ಈಗ ಯಾರು ನೀವು ಆ ವಿಡಿಯೋನ ನೋಡ್ಕೊ ಬಂದಿದ್ದೀರಾ, ಅವರು ಈ ವಿಡಿಯೋಗೆ ಕಂಟಿನ್ಯೂ ಆಗ್ಬೋದು. ಸಿ ನಾನು ಈಗಾಗಲೇ ಒಂದು ಅಕೌಂಟೆನ್ಸಿಗೆ, ನೀವು ಫಸ್ಟ್ ಇಯರ್ ಅಲ್ಲಿ ಇರೋದ್ರಿಂದ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗೂ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ನಾನು ಈಗಾಗಲೇ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಈಗ ಡಿಸ್ಪ್ಲೇ ಬರ್ತಾ ಇರ್ಬೋದು. ಆ ವಿಡಿಯೋನು ನೋಡ್ಕೋಬೇಡಿ. ಅಕೌಂಟೆನ್ಸಿ ಮುಗಿಯುತ್ತೆ. ಸೊ ಈಗ ಬಿಸ್ನೆಸ್ ಸ್ಟಡೀಸ್ ನಿಮ್ಗೆ ಅಕಾಡೆಮಿಕ್ ಇಯರ್ ಅಲ್ಲಿ ಏನೇನು ಯಾವ್ಯಾವಾಗ ಸಿಲೆಬಸ್ ಕವರ್ ಆಗುತ್ತೆ ಅನ್ನೋದು ಎಲ್ಲಾನು ನೋಡ್ಕೋಗೋಣ. ಸಿ ಗೈಸ್, ನೀವೀಗ ಏನು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಡಿಪಾರ್ಟ್ಮೆಂಟ್ ಕಳಿಸಿರುವಂತಹ ಸರ್ಕಲರ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮಲ್ಲೇಶ್ವರಂ, PUC ಅವ್ರದ್ದು ಬೋರ್ಡ್ ಏನಿದೆಯಲ್ಲ, ಆ ಬೋರ್ಡ್ ಅವರು ಕಳಿಸಿರ್ತಕ್ಕಂತಹ ಸರ್ಕಲರ್ ಆಗುತ್ತೆ. ನಿಮ್ಗೆ ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಟರ್ಮ್ ಗಳು ಈ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಫಸ್ಟ್ ಟರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 2/6/2025 21/9/2025. ಅಂದ್ರೆ ಪ್ರಿಯರ್ ಟು ನಿಮ್ಮ ದಸರಾ ಹಾಲಿಡೇಸ್ಗೆ ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತಾರೆ. 18/10/2025 ಇಂದ 31/3/2026 ನಿಮ್ಮ ಸೆಕೆಂಡ್ ಟರ್ಮ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಟರ್ಮ್ ಆದ್ಮೇಲೆ ನಿಮ್ಗೆ ಎಕ್ಸಾಮ್ಸ್ ಅವು ಎಲ್ಲವೂ ಕಂಪ್ಲೀಟ್ ಆಗಿದೆ ಅನ್ನೋದು ಅರ್ಥ ಆಗಿದೆ. ಇನ್ನ ಈ ಡಿಪಾರ್ಟ್ಮೆಂಟ್ ಸರ್ಕಲರ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಲೇಜು ಅಡ್ಮಿಷನ್ ಯಾವಾಗ ನಡೀಬೇಕು, ಲಾಸ್ಟ್ ಡೇಟ್ ಅಡ್ಮಿಷನ್ ಏನು, ಆ ಕಂಪ್ಲೀಟ್ ಡೀಟೇಲ್ಸ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ PUCಗೆ ವಿತ್ ಪೆನಾಲ್ಟಿ ಏನಾದ್ರು ಜಾಯಿನ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನ್ ಕೊಟ್ಟಿದ್ದಾರೆ, ನಿಮ್ಮ ಅಕಾಡೆಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಯಾವ್ಯಾವಾಗ ಏನೇನ್ ಈವೆಂಟ್ ಗಳು ನಡೆಯುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿ ಅಂತ ಅಂದ್ಬಿಟ್ಟು, ಅಂದ್ರೆ ನಿಮ್ಮ ಅಕಾಡೆಮಿಕ್ಸ್ ಕರಿಕ್ಯುಲರ್ ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಟೈಮಲ್ಲಿ ಏನೇನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಜಸ್ಟ್ ಹೈಲೈಟ್ ಗಳನ್ನ ನೋಡ್ತೀನಿ. ಇಲ್ಲಿ ನಿಮ್ಗೆ 2/6/2025 ಫಸ್ಟ್ ಮತ್ತೆ ಸೆಕೆಂಡ್ ಇಯರ್ PUC ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ಟೆಸ್ಟ್ ಯಾವಾಗ ನಡೆಯುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಮಿಡ್ ಹಾಲಿಡೇ, ನಿಮ್ಗೆ ಮಧ್ಯದಲ್ಲಿ ಯಾವಾಗ ಹಾಲಿಡೇ ಬರುತ್ತೆ ಅಂತ ಹೇಳಿದ್ದಾರೆ. ದಸರಾ ಹಾಲಿಡೇಸ್ ನಥಿಂಗ್ ಬಟ್. ಅದಾದ್ಮೇಲೆ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅನ್ನೋದು ಎಲ್ಲವೂ ಈ ಮೇನ್ ಸರ್ಕಲರ್ ಕೇಳಿದ್ದಾರೆ. ನಮ್ಗೆ ಏನಂತಂದ್ರೆ ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂಗೆ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಅಕಾಡೆಮಿಕ್ ಆಕ್ಟಿವಿಟಿ ಕ್ಯಾಲೆಂಡರ್ ನ ನಮ್ಗೆ ಯಾವ ಚಾಪ್ಟರ್ ಕವರ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೋದಾಗಿದೆ. ಸಪೋಸ್ ನಿಮ್ಗೆ ಏನಾದ್ರು ನಾನು ಮಾತಾಡ್ತಾ ಇರೋದು ಸ್ಪೀಡು ಕಡಿಮೆ ಇದೆ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಸ್ಪೀಡ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗಾಗಲೇ ನೀವು ನೋಡ್ತಾ ಇರ್ತಕ್ಕಂತಹದ್ದು ಒಂದು PDF ಆಗಿರುತ್ತೆ. ಇದು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಏನ್ ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡ್ಕೊಂಡಿರ್ತಕ್ಕಂತಹ ಒಂದು PDF ಆಗಿರುತ್ತೆ. ಈ PDF ಅಲ್ಲಿ ಯಾವ್ಯಾವ ಡ್ಯೂರೇಷನ್ ಅಲ್ಲಿ ನಿಮ್ಗೆ ಏನೇನ್ ಸಿಲೆಬಸ್ ಕವರ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಸೊ ಇದ್ರಲ್ಲಿ ಏನಂತ ಅಂತಂದ್ರೆ ಫಸ್ಟ್ ಹೇಳ್ತೀನಿ, ಇದ್ರಲ್ಲಿ ಚಾಪ್ಟರ್ ಗಳನ್ನ ಹೈಲೈಟ್ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಚಾಪ್ಟರ್ ಯಾವ್ಯಾವ ಕವರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಒಂದೊಂದು ಈ ಇಂಡಿವಿಜುವಲ್ ಚಾಪ್ಟರ್ ಗಳಲ್ಲಿ ಏನೇನು ಒಳಗೆ ಓದ್ತೀರಾ ಅಂತಂದ್ರೆ ಎಲ್ಲಾನು ಕಲ್ತ್ಕೊಳ್ಳೋಣ. ಈಗ ಹೇಗೆ ಅಕೌಂಟೆನ್ಸಿಲಿ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಅನ್ನೋದು ಫಸ್ಟ್, ಯಾಕಂತಂದ್ರೆ ನೀವು ಇಷ್ಟು ದಿನ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರ್ತೀರಾ, ಕಾಲೇಜಲ್ಲಿ ಸೇರಿದ್ಮೇಲೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದೀರಾ, ಅಕೌಂಟೆನ್ಸಿ ಅಂತಂದ್ರೆ ಏನು ಗೊತ್ತಾಗ್ಬೇಕು ಅಲ್ಲ, ಹಾಗಾಗಿ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋದಿರುತ್ತೆ. ಅದೇ ತರನೇ ಬಿಸ್ನೆಸ್ ಸ್ಟಡೀಸ್ ಅಲ್ಲೂ ಕೂಡ ನಿಮ್ಗೆ ಬಿಸ್ನೆಸ್ ಸ್ಟಡೀಸ್ ಏನೋ ಸಬ್ಜೆಕ್ಟ್ ಇದೆ, ಆದ್ರೆ ಬಿಸ್ನೆಸ್ ಅಂತಂದ್ರೆ ಏನು ಮತ್ತೆ ಟ್ರೇಡ್ ಅಂತಂದ್ರೆ ಏನು, ಕಾಮರ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಬೇಸಿಕ್ ಇಂದ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ 2 ಜೂನ್ 2025 ಸ್ಟಾರ್ಟ್ ಆಗಿರುತ್ತೆ. ನಿಮಗೆ ಫಸ್ಟ್ ಅವರ್ ಅಲ್ಲಿ ಕಾಲೇಜಲ್ಲಿ 10 hours ತಗೊಂಡು ನಿಮ್ಗೆ ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್ ಅನ್ನೋಂತಹ ಒಂದು ಚಾಪ್ಟರ್ ನ ಕವರ್ ಮಾಡಿರ್ತಾರೆ. ಯಾವಾಗ? ಜೂನ್ 25 ಇಂದ. ಅದಾದ್ಮೇಲೆ ಜೂನ್ ಮಂತ್ ಒಳಗೇನೆ
ನಿಮ್ಗೆ 15 hours ನ ತಗೊಂಡು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಇದೆ. ಬಿಸ್ನೆಸ್ ಆರ್ಗನೈಸೇಷನ್ ಯಾವ ತರದ ಇದೆ ಅಂತ ಅನ್ನೋದು ಸೆಕೆಂಡ್ ಚಾಪ್ಟರ್ ಆಗಿದೆ. ಆ ಚಾಪ್ಟರ್ ನ ಜೂನ್ ಅಲ್ಲಿ 15 hours ತಗೊಂಡು ಪಾಠ ನ ಕವರ್ ಮಾಡ್ತಾರೆ. ಇನ್ನು ಜುಲೈ 25 ಅಲ್ಲೇ 8 hours ನ ತಗೊಂಡು ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತಂದ್ರೇನು ಅಂದ್ಬಿಟ್ಟು ಆ 3ನೇ ಚಾಪ್ಟರ್ ನ ಕವರ್ ಮಾಡ್ತಾರೆ. ಇನ್ನು ಜುಲೈ 25 ಅಲ್ಲಿ 14 hours ನ ತಗೊಂಡು ಬಿಸ್ನೆಸ್ ಸರ್ವಿಸಸ್ ಅಂತಂದ್ರೆ ಏನು, ಯಾವ್ಯಾವ್ದು ಬಿಸ್ನೆಸ್ ಸರ್ವಿಸ್ ಅಂತಂದ್ರೆ ಅದು ಯಾಕೆ ತುಂಬಾ ಇಂಪಾರ್ಟೆಂಟ್, ಬಿಸ್ನೆಸ್ ಸರ್ವಿಸ್ಗಳು ಎಕಾನಮಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಸೊ ನಮ್ಮ ದೇಶದ ಡೆವಲಪ್ಮೆಂಟ್ ಬಿಸ್ನೆಸ್ ಸರ್ವಿಸಸ್ ಮೇಲೆ ಹೇಗೆ ನಿಂತಿದೆ ಅನ್ನೋ ಚಾಪ್ಟರ್ ನ ನಿಮ್ಗೆ ಜುಲೈಯಲ್ಲಿ 14 hours ತಗೊಂಡು ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಮಂತ್ ಅಲ್ಲಿ 7 hours ನಿಮ್ಗೆ ಟೈಮ್ ತಗೊಂಡು ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನಂತಹ ಚಾಪ್ಟರ್ ನ ಕವರ್ ಮಾಡ್ತಾರೆ. ಸಿ ಗೈಸ್, ನಿಮ್ಗೆ ಇದು ಅಪ್ ಟು ಫಸ್ಟ್ ಟೆಸ್ಟ್ ಇದಾಗಿತ್ತು, ಇಷ್ಟು ಸಿಲೆಬಸ್ ಕವರ್ ಆಗುತ್ತೆ. ಎಷ್ಟು ಚಾಪ್ಟರ್? 1 2 3 4 5 ಚಾಪ್ಟರ್ಸ್ ಕವರ್ ಆಗುತ್ತೆ. 5 ಚಾಪ್ಟರ್ಸ್ ಕವರ್ ಆದ್ಮೇಲೆ ನಿಮ್ಗೆ ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಫಸ್ಟ್ ಟೆಸ್ಟ್ ಯಾವಾಗಿದೆ ಇಲ್ಲಿ ಕೊಟ್ಟಿದ್ದಾರೆ, ಡೀಟೇಲ್ಸ್ ನ ನೋಡಿ. ಇಲ್ಲಿ ಫಸ್ಟ್ ಟೆಸ್ಟ್ 11/8/2025 ಇಂದ 14/8/2025 ತನಕ ಕಂಡಕ್ಟ್ ಆಗುತ್ತೆ. ಅದಾದ್ಮೇಲೆ ರಿಸಲ್ಟ್ ನ ವ್ಯಾಲ್ಯೂಯೇಷನ್ ನಡೆಯುತ್ತೆ ಕಾಲೇಜಲ್ಲಿ ವ್ಯಾಲ್ಯೂಯೇಷನ್ ಆದ್ಮೇಲೆ ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೆಸಿ ಅದರಲ್ಲಿ ಹೇಗೆ ಸ್ಕೋರ್ ಮಾಡಿದೀರಾ ಅನ್ನೋದನ್ನ ಹೇಳಲಾಗುತ್ತೆ. ಇನ್ನು ಅದಾದ್ಮೇಲೆ ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ಏನ್ ನಡೆಯುತ್ತೆ? 7 hours ಕ್ಲಾಸ್ ನಡೆಯುತ್ತೆ. ಈ 7 hours ಕ್ಲಾಸ್ ಅಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೇನು, ಒಂದು ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮೋಸ ಮಾಡ್ಲಾರ್ದಂಗೆ ಯಾವ ತರ ಬಿಸ್ನೆಸ್ ನ ನಡೆಸಬೇಕು, ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ನಿಮ್ಗೆ 6th ಚಾಪ್ಟರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಇನ್ನು ಸೆಪ್ಟೆಂಬರ್ ಮಂತ್ ಅಲ್ಲಿ 6 hours ನ ನಿಮ್ಗೆ ಪಾಠ ಮಾಡಿ ಫಾರ್ಮೇಶನ್ ಆಫ್ ಎ ಕಂಪನಿ, ಒಂದು ಕಂಪನಿನ ಓಪನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಏನು ಅಂತಂದ್ಬಿಟ್ಟು ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ 6 hours ನ ಪಾಠ ಮಾಡಿ ಅದನ್ನ ಕವರ್ ಮಾಡ್ತಾರೆ. ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ ಇನ್ನೂ ಒಂದ್ ಏನಂತಂದ್ರೆ ದಸರಾ ಹಾಲಿಡೇಸ್ ಬರುತ್ತೆ. ಸೊ ಈ ಸಲ ದಸರಾ ಹಾಲಿಡೇಸ್ ನಿಮ್ಗೆ 22/9/2025 ಇಂದ 7/10/2025 ತನಕ ದಸರಾ ಹಾಲಿಡೇಸ್ ಇದೆ. ಇದಾದ್ಮೇಲೆ ಕಾಲೇಜು ಅದ ನೆಕ್ಸ್ಟ್ ಡೇ ಅಂದ್ರೆ 8/10/2025 ಗೆ ರಿಓಪನ್ ಆಗುತ್ತೆ. ನೀವ್ ಬಂದಾದ್ಮೇಲೆ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ. ಯಾವಾಗ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಡೆಯುತ್ತೆ? 9/10/20 ಅಕ್ಟೋಬರ್ 10 ಅಂದ್ರೆ ಅಕ್ಟೋಬರ್ ಮಂತ್ ಅಂತ ಅನ್ಬಿಟ್ಟು 9/10/2025 ಇಂದ 27/10/2025 ತನಕ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಾದ್ಮೇಲೆ ವ್ಯಾಲ್ಯೂಯೇಷನ್ ಹಿಡಿದು ಅದಕ್ಕೂ ಕೂಡ ಪೇರೆಂಟ್ಸ್ ಟೀಚಿಂಗ್ ಮಾಡ್ತಾರೆ. ಗೈಸ್, ಒನ್ ಮೋರ್ ಥಿಂಗ್ ನಾನು ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ. ಇದು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡಿರೋದು. ಹಾಗೆ ಇನ್ನೂ ಒಂದೇನಂತಂದ್ರೆ ಬರೀ ನಿಮ್ಮ ಕಾಲೇಜ್ಗಳಲ್ಲಿ ಟೆಸ್ಟ್ ಅಷ್ಟೇ ಅಲ್ಲ, ಪ್ರತಿಯೊಂದು ಚಾಪ್ಟರ್ ಗಳ ಆದ್ಮೇಲೆ ಯೂನಿಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಬಹುದು. ಆಗೆಲ್ಲ ನಿಮ್ಮ ಡೆವಲಪ್ಮೆಂಟ್ ಗೆ ಅಥವಾ ನಿಮ್ಮ ಪ್ರೋಗ್ರೆಸ್ ತುಂಬಾ ಇನ್ನೂ ಜಾಸ್ತಿ ಆಗಲಿ ಅನ್ನೋದೊಂದು ಇಂಟೆನ್ಷನ್ ಅಲ್ಲಿ ಮಾಡ್ತಾ ಇರ್ಬೋದು. ಇನ್ನ ದಸರಾ ಹಾಲಿಡೇಸ್ ಆಯ್ತು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಯ್ತು, ಪೇರೆಂಟ್ಸ್ ಟೀಚಿಂಗ್ ಎಲ್ಲ ಮುಗೀತು. ಇನ್ನ ನವೆಂಬರ್ ಮಂತ್ ಅಲ್ಲಿ ನಿಮ್ಗೆ 16 hours ಪಾಠ ಮಾಡಿ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಒಂದು ಪಾಠ ಇದೆ. ಕಂಪನಿನ ಈಗೇನೋ ಓಪನ್ ಮಾಡಾಯ್ತಲ್ಲ, ಆ ಒಂದು ಬಿಸ್ನೆಸ್ ಗೆ ಸೋರ್ಸ್ ಆಫ್ ಬಿಸ್ನೆಸ್ ಅಂತಂದ್ರೆ ಒಂದು ಬಿಸ್ನೆಸ್ ಗೆ ಎಲ್ಲರಿಂದ ಫೈನಾನ್ಸ್ ಅನ್ನ ತಗೊಂಡ್ ಬರ್ಬೋದು ಅನ್ನೋ ಚಾಪ್ಟರ್ ನ ನಿಮ್ಗೆ ನವೆಂಬರ್ ಅಲ್ಲಿ 16 hours ಟೈಮ್ ಲೆಕ್ಚರ್ ನ ಅವರ್ನ ಫಿಕ್ಸ್ ಮಾಡಿ ಆ ಚಾಪ್ಟರ್ ನ ಕವರ್ ಮಾಡ್ತಾರೆ. ನವೆಂಬರ್ ಅಲ್ಲಿ 25 ಅಲ್ಲಿ ನಿಮ್ಗೆ 10 hours ನ ಯುಟಿಲೈಸ್ ಮಾಡ್ಕೊಂಡು MSME ಅಂಡ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್. MSME ಅನ್ನೋದು ನಿಮ್ಗೆ ಏನಾರ ಐಡಿಯಾ ಇದೆಯಾ? MSME ಅಂತಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ತುಂಬಾ ಸಣ್ಣ ಒಂದು ಬಿಸ್ನೆಸ್ ನ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ನ ಹೇಗೆ ರನ್ ಮಾಡೋ ಅಂತದ್ದು, ಅದು ಹೇಗ್ ನಡೆಯುತ್ತೆ, ಅದ್ರ ಫೀಚರ್ ಗಳು ಏನು ಅನ್ನೋದು ಎಲ್ಲವನ್ನು ಆ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಇನ್ ದ ಮಂತ್ ಆಫ್ ಡಿಸೆಂಬರ್ 2025 ಒಳಗೆ ನಿಮ್ಗೆ 12 hours ನ ತಗೊಂಡು ಇಂಟರ್ನಲ್ ಟ್ರೇಡ್ ಅಂತಹ ಒಂದು ಚಾಪ್ಟರ್ ಇದೆ. ಆ ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ನ ನಿಮ್ಗೆ ಕವರ್ ಮಾಡ್ತಾರೆ. ಸೊ ಇದಾದ್ಮೇಲೆ ನಿಮ್ಗೆ ಸೆಕೆಂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಯಾವ್ದು ಟೆಸ್ಟ್ ಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದು ನಿಮ್ಗೆ 3 ಚಾಪ್ಟರ್ಗಳು ಬರುತ್ತೆ. ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ತನಕ ನೀವು ಎಷ್ಟು ಚಾಪ್ಟರ್ ನ ಕಲಿಬೇಕಾಗತ್ತೆ? ಎಷ್ಟು? 1 2 3 4 5 6. ನೀವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ತನಕ ನೀವು 6 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. 6 ಚಾಪ್ಟರ್ಸ್ ಗಳು ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಗೆ ಕವರ್ ಆಗುತ್ತೆ. 5th ಚಾಪ್ಟರ್ ತನಕ ನಿಮ್ಗೆ 1 2 3 4 5 ನಿಮ್ಗೆ ಫಸ್ಟ್ ಟೆಸ್ಟ್ ಬರುತ್ತೆ. ಅದೇ ಆನ್ಯುವಲ್ ಎಕ್ಸಾಮ್ ಗೆ ನಿಮ್ಗೆ 7 ಚಾಪ್ಟರ್ಸ್ ತನಕ ನಿಮ್ಗೆ ಬರ್ತಾ ಹೋಗುತ್ತೆ. ಆಯ್ತಾ? ಇನ್ನ ನಿಮ್ಗೆ ಏನಂತಂದ್ರೆ ಸೆಕೆಂಡ್ ಟೆಸ್ಟ್ ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೀನಿ.
19/12 ಅಂದ್ರೆ ಡಿಸೆಂಬರ್ ಅಲ್ಲಿ 19/12/2025 ಇಂದ 23rd/12/2025 ತನಕ ನಡೆಯುತ್ತೆ. ಅದಾದ್ಮೇಲೆ ಜಾನ್ವರಿ ಮಂತ್ ಅಲ್ಲಿ 15 hours ನ ತಗೊಂಡು ಇಂಟರ್ನಲ್ ಟ್ರೇಡ್ ಮತ್ತೆ ಯಾವ್ದು ಮಿಕ್ಕಿರ್ತಲ್ಲ ಈ ಚಾಪ್ಟರ್, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದೊಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ನ ಕವರ್ ಮಾಡ್ತಾರೆ. ಇಲ್ಲಿ ನಿಮಗೆ ನಿಮ್ಮ ಕಂಪ್ಲೀಟ್ ಚಾಪ್ಟರ್ ಗಳು ಕವರ್ ಆಗುತ್ತೆ. ನೀವು ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಒಟ್ಟು ಟೋಟಲ್ 11 ಚಾಪ್ಟರ್ಸ್ ನ ಸ್ಟಡಿ ಮಾಡ್ತೀರಾ. ಒಂದಕ್ಕಿಂತ ಒಂದು ಚಾಪ್ಟರ್ ಗಳು ತುಂಬಾನೇ ಚೆನ್ನಾಗಿದೆ, ಲೈವ್ಲಿ ಆಗಿದೆ. ಪ್ರಾಕ್ಟಿಕಲ್ ಆಗಂತೂ ತಿಳ್ಕೊಳಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಥಿಯರಿ ಅಂತ ಅನ್ನಿಸ್ಬೋದು, ಬಟ್ ನೀವು ಪ್ರಾಕ್ಟಿಕಲ್ ಆಗಿ ನೀವು ಹೊರಗ ಜಗತ್ತಿನಲ್ಲಿ ಈ ಥಿಯರಿನ ಅಪ್ಲೈ ಮಾಡ್ಕೊಂಡಾಗ ತುಂಬಾ ಖುಷಿ ಅಂತ ಅನ್ಸುತ್ತೆ. ಓಕೆನಾ. ಇನ್ನು ಫಸ್ಟ್ ಇಯರ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ? 10/2/2020 ಫೆಬ್ರವರಿ 10 ಇಂದ 2026 ಇಂದ 25/2/2020 ತನಕ ನಡೆಯುತ್ತೆ. ಅದಾದ್ಮೇಲೆ ನಿಮ್ ಕಾಲೇಜ್ ಅವರ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾರ್ಕ್ಸ್ ಅನ್ನ ಅಪ್ಲೋಡ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ದು ಫಸ್ಟ್ ಇಯರ್ PUC ಯ ರಿಸಲ್ಟ್ 31/3/2026 ಅಲ್ಲಿ ನಿಮ್ಗೆ ರಿಸಲ್ಟ್ 2026 ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ. ಯಾವಾಗ 31/3/2026 ಗೆ ಅನೌನ್ಸ್ ಆಗ್ತಾರೆ. ಅದಾದ್ಮೇಲೆ ನೀವು ಸಮ್ಮರ್ ಹಾಲಿಡೇಸ್ ನಡೀತೆ. ಈಗ ಸಪೋಸ್ ಯಾವ್ದಾದ್ರು ಸ್ಟೂಡೆಂಟ್ಸ್ ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಕ್ಸಾಮ್ ಅನ್ನ ಅವ್ರಿಗೆ ಕಂಡಕ್ಟ್ ಮಾಡ್ತಾರೆ. ಇನ್ ದ ಮಂತ್ ಆಫ್ ಮೇ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಥರ್ಡ್ ವೀಕಿಗೆ ಅವ್ರಿಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಈ ಗೈಸ್ ಇದಾಗಿತ್ತು ನಿಮ್ಮ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಗೆ 25-26 ಅಲ್ಲಿ ಓದ್ತಕ್ಕಂತಹ ಅಕಾಡೆಮಿಕ್ ಇಯರ್ ಅಲ್ಲಿ ಏನೇನೆಲ್ಲ ಓದ್ತೀರಾ ಅಂತ ಅಂದ್ಬಿಟ್ಟು. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಗಳಿದೆ, ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಸೊ ಈಗಾಗಲೇ ನಾನು ಹೇಳಿದೀನಿ ಬಹಳಷ್ಟು ಸಲ, ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಮೇನ್ ಆಗಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಟೆಲಿಗ್ರಾಮ್ ಇದೆ. ಟೆಲಿಗ್ರಾಮ್ ಗಳಿಗೆ ಫಸ್ಟ್ ಇಯರ್ ಅವ್ರಿಗೆ ಬೇರೆ, ಸೆಕೆಂಡ್ ಇಯರ್ ಅವ್ರಿಗೆ ಬೇರೆ ಗ್ರೂಪ್ ಅನ್ನ ಚಾನಲ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಅಕಾರ್ಡಿಂಗ್ ಟು ಯುವರ್ ಕ್ಲಾಸ್ ರೂಮ್ ಕ್ಲಾಸಸ್ ನೀವು ಆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ. ಮೇನ್ ಒಂದು ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ಯಾಕೆ ಮೇನ್ ಗ್ರೂಪ್ ಜಾಯ್ನ್ ಆಗಿ ಅಂತ ಅಂದ್ರೆ ಅಕಾಡೆಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದೇನಂದ್ರೆ ಸ್ಕಾಲರ್ಶಿಪ್ ಗಳಿಗೆ ಸಂಬಂಧಪಟ್ಟಂಗೆ ನಾನು ಆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಯುಟಿಲೈಸ್ ಆಗ್ಲಿ ಅಂತ ಅಂದ್ಬಿಟ್ಟು. ಸೊ ನೀವು ಫಸ್ಟ್ ಇಯರ್ ಅವರು ಓದ್ತೀರಿ, ಸೆಕೆಂಡ್ ಇಯರ್ ಅಲ್ಲಿ ಓದ್ತೀರಿ. ಫಸ್ಟ್ ಇಯರ್ ಅವರು ಫಸ್ಟ್ ಇಯರ್ ಗ್ರೂಪ್ ಜಾಯ್ನ್ ಆಗಿ, ಮೇನ್ ಗ್ರೂಪ್ ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫಸ್ಟ್ ಯಾವ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಅದು ಮೇನ್ ಗ್ರೂಪ್ ಆಗಿರುತ್ತೆ. ಮೇನ್ ಗ್ರೂಪ್ ಗೆ ನೀವು 2 ಕ್ಲಾಸ್ ಅವರು ಜಾಯ್ನ್ ಆಗಿ, ಅದಾದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಮೆನ್ಷನ್ ಮಾಡಿದೀನಿ. ನಿಮ್ಮ ರೆಸ್ಪೆಕ್ಟಿವ್ ಕ್ಲಾಸ್ ಗಳಿಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೇನೆ ಈಗ ನೆಕ್ಸ್ಟ್ ಅಲ್ಲಿ ಏನಂತಂದ್ರೆ, ನೀವು ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟಂಗೆ ಯಾವ ಕ್ಯಾಲೆಂಡರ್ ಇವೆಂಟ್ ನಡೆಯುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅಲ್ಲಿ ನಿಮಗೆ ಯಾವ ಚಾಪ್ಟರ್ ಅನ್ನ ಎಷ್ಟು ಚಾಪ್ಟರ್ಸ್ ಓದ್ತೀರಾ, ಪ್ರತಿಯೊಂದು ಚಾಪ್ಟರ್ ಗಳಿಗೆ ಏನು ವೇಟೇಜ್ ಇದೆ, ಅದು ಎಕ್ಸಾಮ್ ಗೆ ಯಾವ ತರ ಪ್ರತಿಯೊಂದು ಚಾಪ್ಟರ್ ವೇಟೇಜ್ ಸಿಗುತ್ತೆ ಅಂತ ಅನ್ನೋದೊಂದು ಡಿಸ್ಕಷನ್ ಮಾಡೋಣ. ಅದಾದ್ಮೇಲೆ ಪ್ರತಿ ಚಾಪ್ಟರ್ ಅಲ್ಲಿ ಏನೇನು ಗೊತ್ತೀರಾ ಅಂತ ಅನ್ನೋದನ್ನ ನೋಡೋಣ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಸೊ ಅಲ್ಲಿ ತನಕ ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ.